ಚಿನ್ನಾಭರಣ ವಾಹನವನ್ನ ಕದಿತಾ ಇದ್ದ ಒಂದೇ ಕುಟುಂಬದ 4 ಬಂಧನ. ಮೈಸೂರು ನಗರದ ವಿವಿಧೆಡೆ ಕಳ್ಳತನ ಮಾಡಿದ್ದ ಒಂದೇ ಕುಟುಂಬದ 4 ಆರೋಪಿಗಳನ್ನು ಬಂಧಿಸಿರುವಂತಹ ಸಿಸಿಬಿ ಪೊಲೀಸರು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ, ಕಾರು, ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದಂತಹ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್, ಜೂನ್ 6ರಂದು ಶಾದನಹಳ್ಳಿ ಗ್ರಾಮದ ಮನೆಯೊಂದರಲ್ಲಿ ಸುಮಾರು 11.40 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಕಳ್ಳತನ ಮಾಡಲಾಗಿತ್ತು. ಆರೋಪಿಗಳ ಪತ್ತೆಗೆ ವಿಶೇಷ ತಂಡವನ್ನ ರಚಿಸಿ ತನಿಖೆಯನ್ನ ಕೈಗೊಂಡಾಗ ಜುಲೈ 16ರಂದು ಎನ್ಆರ್ ಮೊಹಮ್ಮದ್ ಶಿವಾಜಿ ರಸ್ತೆಯಲ್ಲಿ ಓರ್ವ ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದಾಗ ಇತರ 3 ಆರೋಪಿಗಳೊಂದಿಗೆ ಸೇರಿ ಮೈಸೂರು ನಗರ ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಕಳ್ಳತನ ಮಾಡುವುದಾಗಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಈತ ನೀಡಿದ ಮಾಹಿತಿಯನ್ನ ಆಧರಿಸಿ ಆಗಸ್ಟ್ 21ರಂದು 3 ಆರೋಪಿಗಳನ್ನ ಕೆಆರ್ಎಸ್ ರಸ್ತೆಯ ಕೆಐಡಿಬಿ ಕಚೇರಿ ಬಳಿ ಬಂಧಿಸಲಾಗಿದೆ. ಇವರೆಲ್ಲರೂ ಒಂದೇ ಕುಟುಂಬದವರಾಗಿದ್ದು ಕಳ್ಳತನ ಇನ್ನಿತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರು ಎಂದು ತಿಳಿಸಿದ್ದಾರೆ. ಬಂಧಿತರಲ್ಲಿ 3 ಜಿಲ್ಲಾ ವ್ಯಾಪ್ತಿಯ 11 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಬಂಧಿತರಿಂದ 45 ಲಕ್ಷ ಮೌಲ್ಯದ 551 ಗ್ರಾಂ ಚಿನ್ನಾಭರಣ, 1.4 ಕೆಜಿ ಬೆಳ್ಳಿ ಪದಾರ್ಥಗಳು, 2 ಕಾರು, 3 ದ್ವಿಚಕ್ರ ವಾಹನ, 1 ಪಿಸ್ತೂಲು, ಜೀವಂತ ಗುಂಡುಗಳು, 2 ಮೊಬೈಲ್, ಕೃತ್ಯಕ್ಕೆ ಬಳಸಿದ್ದ ರಾಡು ಹಾಗೆ ಸ್ಕ್ರೂ ಡ್ರೈವರ್, 2 ಹ್ಯಾಂಡ್ ಗ್ಲೌಸ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇದರಿಂದ ನಗರ ವ್ಯಾಪ್ತಿಯ 5, ಜಿಲ್ಲೆಯ 1 ಹಾಗೆ ಮಂಡ್ಯದ 7 ಕೆಳವು ಹಾಗೆ ಜಿಲ್ಲೆಯ 1 ಮಂಡ್ಯ 2 ಸುಲಿಗೆ ಪ್ರಕರಣಗಳು ಪತ್ತೆಯಾಗಿದೆ ಎಂದರು. ಆರೋಪಿಯ ಬಳಿ 4.66 ಕೆಜಿ ಗಾಂಜಾ, 1 ಪಿಸ್ತೂಲು, 1 ಕಾರು ದೊರೆತಿದೆ. ಇವನ ವಿರುದ್ಧ ವಿವಿಧೆಡೆ 17 ಪ್ರಕರಣಗಳ ಕಳವು ಪ್ರಕರಣದಲ್ಲಿದೆ. ಆರೋಪಿಗಳಲ್ಲಿ ಒಬ್ಬನ ಮೇಲೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ 3 ಕಳವು ಪ್ರಕರಣ, ಮತ್ತೊಬ್ಬನ ಮೇಲೆ 36, ಇನ್ನೊಬ್ಬನ ಮೇಲೆ 17 ಸ್ವತ್ತು ಕಳವು ಪ್ರಕರಣಗಳು ದಾಖಲಾಗಿದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೆಲ ಕೈದಿಗಳಿಗೆ ವಿಶೇಷ ಆತಿಥ್ಯವನ್ನ ನೀಡ್ತಾ ಇರುವ ವಿಚಾರದ ಕುರಿತು ಪ್ರತಿಕ್ರಿಯೆಯನ್ನ ನೀಡಿದಂತಹ ಸೀಮಾ ಲಾಟ್ಕರ್, ಮೈಸೂರಿನ ಕಾರಾಗೃಹಕ್ಕೆ ಈ ಹಿಂದೆ 3 ತಿಂಗಳಿಗೊಮ್ಮೆ ಭೇಟಿಯನ್ನ ನೀಡ್ತಾ ಇದ್ವು. ಇನ್ನು ಮುಂದೆ ಪ್ರತಿ ತಿಂಗಳು ಮೈಸೂರಿನ ಜೈಲಿಗೆ ದಿಢೀರ್ ಭೇಟಿ ಕೊಡ್ತೇನೆ. ಮೈಸೂರಿನಲ್ಲಿ ಯಾವ ಕೈದಿಗೂ ಕೂಡ ವಿಶೇಷ ಆತಿಥ್ಯವನ್ನ ನೀಡುವುದಿಲ್ಲ ಎಂದು ಅವರು ಮಾಹಿತಿಯನ್ನ ನೀಡಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.